ನಮಸ್ಕಾರ ಎಲ್ಲರಿಗೂ. ದೇವಭೂಮಿ ಅಂತ ಕರೆಸ್ಕೊಳ್ಳುವಂಥ ನಮ್ಮ ಭರತಖಂಡದೊಳಗ ಸಾಕಷ್ಟು ಜನ ತಪಸ್ವಿಗಳು, ಋಷಿಮುನಿಗಳು ಇಲ್ಲಿ ತಪಸ್ಸನ್ನ ಮಾಡಿ ಸಿದ್ಧಿಯನ್ನ ಗಳಿಸಿದಂಥ ಭೂಮಿ ನಮ್ಮದು. ನಮ್ಮ ಭಾರತೀಯ ಸಂಸ್ಕೃತಿ, ಪರಂಪರೆ, ಕಲೆ, ಸಾಹಿತ್ಯ ಅತ್ಯಂತ ಪುರಾತನವಾದದ್ದು. ಅದರೊಳಗೂ ಮುಖ್ಯವಾಗಿ ಧಾರ್ಮಿಕ ಹಿನ್ನೆಲೆ ಇರುವಂಥ ಶಕ್ತಿಪೀಠಗಳು, ಪುರಾತನ ದೇವಾಲಯಗಳನ್ನು ಹೊಂದಿರುವಂತಹ ಪವಿತ್ರವಾದಂಥ ಭೂಮಿ ಅಂದ್ರೆ ಅದು ನಮ್ಮ ಭಾರತ ದೇಶ. ಇಲ್ಲಿರುವಂಥ ಪ್ರತಿಯೊಂದು ದೇವಾಲಯಕ್ಕೂ ಅದರದೇ ಆದಂಥ ಒಂದು ವಿಶೇಷವಾದಂಥ ಪೌರಾಣಿಕ ಹಿನ್ನೆಲೆ ಅದ. ಇವತ್ತಿನ ವಿಡಿಯೋದೊಳಗೆ ಅತ್ಯಂತ ಪ್ರಾಚೀನವಾದಂಥ ಪೌರಾಣಿಕ ಹಿನ್ನೆಲೆ ಇರುವಂಥ ಒಂದು ಶಕ್ತಿಪೀಠದ ಪರಿಚಯವನ್ನು ಮಾಡ್ಕೊಳ್ಳೋಣಂತ. ಚೈತ್ರ ಮಾಸದ ಕೃಷ್ಣ ಪಕ್ಷದ ಪಂಚಮಿ ಅಂದ್ರೆ ಅದು ದೇವಿ ಪಂಚಮಿ. ಈ ದೇವಿ ಪಂಚಮಿ ವಿಶೇಷ ಏನಂದ್ರೆ ತಾಯಿ ಚಂದ್ಲಾ ಪರಮೇಶ್ವರಿಯ ರಥೋತ್ಸವ ಇರ್ತದ. ಭೀಮಾ ನದಿ ದಂಡಿ ಮೇಲೆ ನಿಲ್ಲಿಸಿರುವಂತಹ ಚಂದ್ಲಾ ಪರಮೇಶ್ವರಿ ಇರುವಂತಹ ಊರು ಯಾವುದಂದ ಸನ್ನತಿ ಕ್ಷೇತ್ರ. ದೇವಿ ಪಂಚಮಿ ಸಮಯದೊಳಗೆ ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಉತ್ಸವಕ್ಕೂ ಅದರದೇ ಆದಂಥ ಒಂದು ಮಹತ್ವ ಅದ. ಅದರೊಳಗೂ ಭೀಮಾರತಿ ಆಗಿರ್ಬೋದು, ಅಂದ್ರೆ ಭೀಮಾ ನದಿಗೆ ನಡೆಯುವಂಥ ಆರತಿ ಆಗಿರ್ಬೋದು, ಉತ್ಸವಗಳು ಆಗ್ಬೋದು, ರಥೋತ್ಸವಗಳ ಆಚರಣೆ ಹೆಂಗಿರ್ತದ, ಅದರ ಹಿನ್ನೆಲೆ ಏನು ಎಲ್ಲವನ್ನ ತಿಳ್ಕೊಳ್ಳೋಣಂತ. ಇದರ ಜೊತೆಗೆ ತಾಯಿ ಚಂದ್ಲಾ ಪರಮೇಶ್ವರಿ ಇಲ್ಲಿ ಬಂದು ಅಂದ್ರೆ ಸನ್ನತಿಗೆ ಬಂದು ಹೆಂಗೆ ನೆಲೆಸಿದ್ಲು, ಅದರ ಹಿಂದಿನ ಕಾರಣ ಏನು ಅನ್ನೋದನ್ನು ಹೇಳ್ತೀನಿ. ಚಂದ್ರಲಾಂಬಾ ದೇವಿ ಮತ್ತು ನಾರಾಯಣ ಮುನಿಗಳು ಅನ್ನುವಂತಹ ದಂಪತಿಗಳು ಇವತ್ತಿನ ಈ ಚಂದ್ರಲಾ ಪರಮೇಶ್ವರಿಯ ದೇವಸ್ಥಾನ ಅಂದ್ರೆ ಈ ಸನ್ನತಿಯ ಸಮೀಪದೊಳಗೆ ಒಂದು ಕುಟೀರವನ್ನು ಮಾಡಿಕೊಂಡು ವಾಸ ಮಾಡ್ತಿರ್ತಾರೆ. ಹಿಂಗಿರ್ಬೇಕಾದ್ರೆ ಒಂದು ದಿನ ನಾರಾಯಣ ಮುನಿಗಳು ವನವಿಹಾರಕ್ಕಂತ ಹೇಳಿ ಹೊರಗಡೆ ಹೋಗ್ತಾರೆ. ಆಗ ಸನ್ನತಿ ಕ್ಷೇತ್ರದ ರಾಜನಾದಂಥ ಸೇತುರಾಜ ಅನ್ನುವಂತಹ ರಾಜ ಮೃಗಗಳ ಬೇಟೆಯನ್ನು ಆಡ್ಕೋತ ಕೊನೆಗೆ ನಾರಾಯಣ ಮುನಿಗಳಿರುವಂಥ ಕುಟೀರದ ಹತ್ರ ಬರ್ತಾನ. ಅಲ್ಲಿರುವಂಥ ಚಂದ್ರಲಾದೇವಿ ಅಥವಾ ಚಂದ್ರಮತಿಯನ್ನು ನೋಡ್ತಾನ. ಈ ಚಂದ್ರಮತಿ ಅತ್ಯಂತ ಸುಂದರವಾದಂಥ ರೂಪವತಿ. ಆಗ ಚಂದ್ರಲಾಂಬಳ ಸೌಂದರ್ಯವನ್ನು ಮೆಚ್ಚಿದಂಥ ರಾಜ ಚಂದ್ರಲಾಂಬಳನ್ನು ನೋಡಿ ಮೋಹಿತ ಆಗ್ತಾನ. ರಾಜ ಬಂದು ಚಂದ್ರಲಾಂಬಳನ್ನ ಕೇಳ್ತಾನ, ಅದೇನಂದ್ರ ನನ್ನ ನೀನು ಮದ್ವೆ ಆಗಬೇಕು ಮತ್ತು ನನ್ನ ಆಸ್ಥಾನಕ್ಕೆ ಅಂದರೆ ನನ್ನ ಅರಮನೆಗೆ ಬರಬೇಕು ಅಂಥೇಳಿ ರಾಜ ಕೇಳ್ತಾನ. ಅದಕ್ಕೆ ಪ್ರತಿಯಾಗಿ ಚಂದ್ರಲಾಂಬ ಹೇಳ್ತಾಳ. ಏನು ಹೇಳ್ತಾಳಂದ್ರೆ, ನನಗೆ ಈಗ ಮದ್ವೆ ಆಗ್ಯದ, ನಾನು ಇನ್ನೊಬ್ಬರ ಸತಿ, ಹಾಗೆಲ್ಲ ಮತ್ತೆ ಮದ್ವೆ ಆಗ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ರಾಜನಿಗೆ ಹೇಳ್ತಾಳ. ಆದ್ರೆ ಸೇತು ರಾಜ ಚಂದ್ರಲಾಂಬಾ ದೇವಿ ಹೇಳೋದನ್ನು ಕೇಳಿಸ್ಕೊಳ್ಳೋದಿಲ್ಲ. ಅದ್ರ ಬದಲಾಗಿ ಸೇತು ರಾಜ ಚಂದ್ರಲಾಂಬಾ ದೇವಿಯನ್ನ ಅಪಹರಣ ಮಾಡಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾನ. ಆಗ ಚಂದ್ರಲಾಂಬಾ ದೇವಿ ಹೇಳ್ತಾಳೆ, ಸರಿ ನೀನು ಹೇಳ್ದಂಗನ ಆಗಲಿ, ಆದ್ರೆ 41 ದಿನದ ವ್ರತವನ್ನು ನಾನು ಮಾಡ್ಲಿಗತ್ತೀನಿ, ಈ ವ್ರತ ಮುಗಿದ ಮೇಲೆ ನಾನು ನಿನ್ನ ಅರಮನೆಗೆ ಬರ್ತೀನಿ ಅಂಥೇಳಿ ಹೇಳ್ತಾಳ. ಆಗ ರಾಜನ ಅರಮನೆ ಮುಂದನ ಸೋಮೇಶ್ವರನ ಗುಡಿ ಇರ್ತದ. ಅಲ್ಲೇ ಆ ಗುಡಿ ಒಳಗೆ ಚಂದ್ರಲಾಂಬಾ ದೇವಿಯ ವೃತ್ತದ ಅನುಷ್ಠಾನ ಮಾಡಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾನ. ಮತ್ತು ಈ ಕಡೆ ವನವಿಹಾರಕ್ಕಂತ ಹೋಗಿರುವಂಥ ನಾರಾಯಣ ಮುನಿಗಳು ವಾಪಸ್ ತಮ್ಮ ಕುಟೀರಕ್ಕೆ ಬಂದು ನೋಡ್ತಾರ. ಆದ್ರೆ ಅಲ್ಲೇ ಚಂದ್ರಲಾಂಬಾ ದೇವಿ ಇರುವುದಿಲ್ಲ. ಆಗ ತಮ್ಮ ದಿವ್ಯ ದೃಷ್ಟಿಯಿಂದ ಸ್ವಪ್ನದೊಳಗೆ ಸೇತುರಾಜ ಬಂದು ಚಂದ್ರಲಾಂಬಾ ದೇವಿಯನ್ನು ಅಪಹರಣ ಮಾಡ್ಯಾನ ಅಂಥೇಳಿ ಅವರಿಗೆ ದೃಷ್ಟಾಂತ ಆಗ್ತದ. ಆಗ ನಾರಾಯಣ ಮುನಿಗಳು ತಮ್ಮ ಕುಲದೇವಿಯಾದಂಥ ಹಿಂಗುಳಾಂಬಾ ದೇವಸ್ಥಾನಕ್ಕೆ ಹೋಗ್ತಾರೆ. ಯಾಕಂದ್ರೆ ಪರಂಪರೆಯಿಂದ ಬಂದಂಥ ಪದ್ಧತಿ ಏನಂದ್ರೆ, ನಮಗೇನೇ ಕಷ್ಟಗಳು ಬಂದಾಗ ಮೊದಲು ನಾವು ಪ್ರಾರ್ಥನೆ ಮಾಡೋದು ನಮ್ಮ ಕುಲದೇವಿಯನ್ನು. ಅದೇ ಥರ ನಾರಾಯಣ ಮುನಿಗಳು ತಮ್ಮ ಕುಲದೇವಿಯಾದಂಥ ಹಿಂಗುಳಾಂಬಾ ದೇವಸ್ಥಾನಕ್ಕೆ ಹೋಗ್ತಾರೆ. ಈ ಹಿಂಗುಳಾಂಬಾ ದೇವಸ್ಥಾನ ಇದ್ದದ್ದು ಈಗಿನ ಪಾಕಿಸ್ತಾನದ ಬಲೂಚಿಸ್ತಾನ ಅನ್ನುವಂಥ ಊರಿನೊಳಗೆ. ಆಗೆಲ್ಲ ಅಖಂಡವಾದಂಥ ಭಾರತ ಇತ್ತು. ಪಾಕಿಸ್ತಾನ, ಬಲೂಚಿಸ್ತಾನ ಎಲ್ಲನೂ ಭಾರತದಲ್ಲೇ ಇತ್ತು.
ಹಾಗಾಗಿನೇ ನಾರಾಯಣ ಮುನಿಗಳ ಕುಲದೇವಿಯಾದಂಥ ಹಿಂಗಳಾಂಬ ಇದ್ದಿದ್ದು ಬಲೂಚಿಸ್ತಾನದೊಳಗೆ. ಮತ್ತು ಈ ಬಲೂಚಿಸ್ತಾನ ಭಾರತದ ಒಂದು ಭಾಗ ಆಗಿತ್ತು ಆವಾಗ. ಹಿಂಗುಳಾಂಬ ದೇವಸ್ಥಾನಕ್ಕೆ ಹೋಗಿ ನಾರಾಯಣ ಮುನಿಗಳು ದೇವಿಯನ್ನ ಕುರಿತು ಪ್ರಾರ್ಥನೆಯನ್ನ ಮಾಡ್ತಾರ. ನನ್ನ ಪತ್ನಿಯನ್ನ ಒಬ್ಬ ರಾಜ ಅಪಹರಣ ಮಾಡ್ಯಾನ. ಅವನು ಅತ್ಯಂತ ಬಲಶಾಲಿ ಆಗ್ಯಾನ. ಆದರೆ ನಾನು ದೇವರ ನಾಮಸ್ಮರಣೆ ಮಾಡಿಕೊಂಡಿರುವಂಥ ಒಬ್ಬ ಸಾಧು. ಅವನು ಶಕ್ತಿಶಾಲಿಯ ಜೊತೆಗೆ ರಾಜ ಬೇರೆ. ಹಾಗಾಗಿ ನಾನು ಏನು ಮಾಡಲಿ ಅಂಥೇಳಿ ನಾರಾಯಣ ಮುನಿಗಳು ದೇವಿಯನ್ನ ಕುರಿತು ಪ್ರಾರ್ಥನೆಯನ್ನ ಮಾಡ್ತಾರೆ. ಆಗ ದೇವಿ ನಾರಾಯಣ ಮುನಿಗಳ ಪ್ರಾರ್ಥನೆಗೆ ಒಪ್ಕೊಂಡು ನಾನು ನಿನ್ನ ಜೊತೆ ಬರ್ತೀನಿ ಅಂಥೇಳಿ ಹೇಳ್ತಾಳೆ. ಆದ್ರೆ ಒಂದು ಷರತ್ತನ್ನು ಹಾಕ್ತಾಳೆ. ಅದೇನಂದ್ರೆ ನನ್ನ ಗೆಜ್ಜೆ ಶಬ್ದವನ್ನು ಕೇಳ್ಕೋತ ನೀನು ಮುಂದೆ ಮುಂದೆ ಹೋಗಬೇಕು ಮತ್ತು ನಾನು ನಿನ್ನ ಹಿಂದೆ ಬರ್ತೀನಿ. ಯಾವುದೇ ಕಾರಣಕ್ಕೂ ನೀನು ಹಿಂದೆ ತಿರುಗಿ ನೋಡಬಾರ್ದು. ಅಕಸ್ಮಾತ್ ನೀನು ಹಿಂದೆ ತಿರುಗಿ ನೋಡಿದ್ರೆ ನಾನು ಅಲ್ಲೇ ಶಿಲೆ ಆಗ್ತೀನಿ ಅಂಥೇಳಿ ಹೇಳ್ತಾಳೆ. ಅದೇ ಪ್ರಕಾರನ ನಾರಾಯಣ ಮುನಿಗಳು ಮುಂದೆ ಮುಂದೆ ಹೋಗ್ತಾರ. ತಾಯಿ ಹಿಂಗಳಾದೇವಿ ಹಿಂದೆ ಬರ್ತಾಳೆ. ಹಂಗೆ ಬರಬೇಕಾದ್ರೆ ಈಗಿನ ಶಾಬಾದ್ ಹತ್ರ ಹೊನಗುಂಟ ಅನ್ನುವಂಥ ಊರು ಬರ್ತದೆ. ಆ ಸ್ಥಳಕ್ಕೆ ಬಂದಾಗ ತಾಯಿಯ ಗೆಜ್ಜೆ ಶಬ್ದ ನಾರಾಯಣ ಮುನಿಗೆ ಕೇಳಿಸೋದಿಲ್ಲ. ಈ ಹೊನಗುಂಟ ಊರಿನ ವಿಶೇಷ ಏನಂದ್ರೆ ಅಲ್ಲಿ ಕಾಗಿಣಿ ಮತ್ತು ಭೀಮಾ ನದಿಯ ಸಂಗಮ ಕ್ಷೇತ್ರ ಅದು. ನೀರಿನ ರಭಸಕ್ಕೋ ಅಥವಾ ದೇವಿ ತನ್ನ ಪಾದವನ್ನು ನೀರಿನೊಳಗಿಟ್ಟಿದ್ದಕ್ಕೋ ಏನೋ ಗೆಜ್ಜೆ ಶಬ್ದ ನಾರಾಯಣ ಮುನಿಗೆ ಕೇಳಿಸೋದೇ ಇಲ್ಲ. ಇದರಿಂದ ಗಾಬರಿಯಾಗಿ ನಾರಾಯಣ ಮುನಿಗಳು ಹಿಂದೆ ತಿರುಗಿ ನೋಡ್ಬಿಡ್ತಾರ. ಆಗ ದೇವಿ ಅಲ್ಲೇ ನಿಂತು ಬಿಡ್ತಾಳೆ. ಯಾಕಂದ್ರೆ ದೇವಿಯ ಆಜ್ಞೆನ ಹಂಗಿರ್ತದೆ. ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬಾರ್ದು ಅಂಥೇಳಿ ಮೊದಲೇ ಷರತ್ತನ್ನು ಹಾಕಿರ್ತಾಳೆ. ಆದ್ರೆ ನಾರಾಯಣ ಮುನಿಗಳು ಹಿಂದೆ ತಿರುಗಿ ನೋಡ್ಬಿಡ್ತಾರ. ಆಗ ಮತ್ತೆ ನಾರಾಯಣ ಮುನಿಗಳು ದೇವಿ ಹತ್ರ ಪ್ರಾರ್ಥನೆಯನ್ನ ಮಾಡ್ತಾರ. ನೀನ್ ಬಂದಿರುವಂತ ಉದ್ದೇಶನೇ ಬೇರೆ. ಇಲ್ಲೇ ನೆಲೆಸ್ಬಿಟ್ರೆ ಸೇತುರಾಜನ ಸಂಹಾರ ಹೆಂಗಾಗ್ತದ ಅಂತ ಹೇಳಿ ಕೇಳ್ತಾರ. ಅದಕ್ಕೆ ಹಿಂಗುಳಾದೇವಿ ಹೇಳ್ತಾಳ, ಅದೇನಂದ್ರ ಸ್ವತಃ ಚಂದ್ರಲಾಂಬನ ಶಕ್ತಿ ದೇವತೆ ಇದ್ದಾಳ. ಹಿಂದೆ ನೀನು ರಾಮನಾಗಿದ್ದಿ, ಮತ್ತು ಚಂದ್ರಲಾಂಬ ಸೀತಾದೇವಿ ಆಗಿದ್ಲು, ಮತ್ತು ಸೇತುರಾಜ ದುಷ್ಟ ರಾವಣನಾಗಿದ್ದ. ಮತ್ತು ಅವನನ್ನು ಸಂಹಾರ ಮಾಡಲಿಕ್ಕೆ ಸೀತಾದೇವಿನ ಚಂದ್ರಲಾಂಬಾ ದೇವಿಯಾಗಿ ಅವತಾರ ಮಾಡಿ ಬಂದಾಳ ಅಂಥೇಳಿ ಹೇಳ್ತಾಳ. ಅದಕ್ಕೆ ನಾರಾಯಣ ಮುನಿಗಳು ಕೇಳ್ತಾರ, ನಾನೇನು ಮಾಡಲಿ, ಹೆಂಗೆ ಇದನ್ನೆಲ್ಲ ಪರಿಹಾರ ಆಗ್ತದ ಅಂಥೇಳಿ ದೇವಿನ ಕೇಳ್ತಾರ. ಆಗ ದೇವಿ ಹೇಳ್ತಾಳ, ನಾನು ಈಗ ಒಂದು ಪೂರ್ಣ ಫಲವನ್ನು ಕೊಡ್ತೀನಿ, ನೀನು ಅದನ್ನು ತಗೊಂಡು ಹೋಗಿ ಅರಮನೆಯ ಮುಂದೆ ಒಡಿ ಅಂಥೇಳಿ ಹೇಳ್ತಾಳ. ಆಗ ನಾರಾಯಣ ಮುನಿಗಳು ಆ ಪೂರ್ಣ ಫಲವನ್ನು ತಗೊಂಡು ಅರಮನೆ ಕಡೆಗೆ ಹೋಗ್ತಿರ್ತಾರ. ಆಗ ಅರಮನೆಯ ಮುಂದೆನ ಇರುವಂಥ ಸೋಮೇಶ್ವರನ ಗುಡಿಯೊಳಗೆ ಚಂದ್ರಲಾಂಬಾ ದೇವಿ ಇರ್ತಾಳ. ಅವತ್ತಿಗೆನ 41 ದಿನದ ವ್ರತ ಮುಗ್ದಿರ್ತದ. ಅದಕ್ಕೆ ಚಂದ್ರಲಾಂಬಾ ಅನ್ಕೋತಾಳ, ಇವತ್ತಿಗೆ 41 ದಿನದ ವ್ರತ ಮುಗೀತದ. ರಾಜ ಬಂದು ಕೇಳಿದ್ರೆ ನಾನು ಏನು ಮಾಡಬೇಕು ಅಂಥೇಳಿ ಅಂದ್ಕೊಂಡು ಚಂದ್ರಲಾಂಬಾ ತನ್ನ ದೇಹವನ್ನು ತ್ಯಜಿಸಿ ಭೃಂಗಿ ಹುಳುಗಳಾಗಿ ಆ ಪೂರ್ಣ ಫಲದೊಳಗೆ ಆವಾಹನೆ ಆಗ್ತಾಳ. ಆಗ ನಾರಾಯಣ ಮುನಿಗಳು ಆ ಪೂರ್ಣ ಫಲವನ್ನು ತೆಗೆದುಕೊಂಡು ಹೋಗಿ ಅರಮನೆಯ ಮುಂದೆ ಒಡಿತಾರ. ಅದರಿಂದ 5 ಭೃಂಗಿ ಹುಳುಗಳು ಬಂದು 5ರಿಂದ ಸಾವಿರಾರು ಭೃಂಗಿ ಹುಳುಗಳಾಗಿ ಆ ಎಲ್ಲ ಹುಳುಗಳು ಸೇತುರಾಜನನ್ನು ಕಡಿಲಿಕ್ಕೆ ಶುರು ಮಾಡ್ತವ. ಸೇತುರಾಜ ಎಲ್ಲಿ ಹೋದ್ರೂ ಬಿಡೋದಿಲ್ಲ. ಕೊನೆಗೆ ಅಲ್ಲೇ ಪಕ್ಕದಲ್ಲೇ ಇರುವಂಥ ಭೀಮಾ ನದಿ ಒಳಗೆ ಮುಳುಗ್ತಾನ. ಅಂದರೂ ಆ ಎಲ್ಲ ಭೃಂಗಿ ಹುಳುಗಳು ಕಚ್ಚುವುದನ್ನು ಬಿಡೋದಿಲ್ಲ. ಕೊನೆಗೆ ಪಾತಾಳಕ್ಕೆ ತಳ್ಳಿ ರಾಜನ ಸಂಹಾರವನ್ನು ಮಾಡ್ತಾಳ. ಮತ್ತು ಆ ಎಲ್ಲ ಹುಳುಗಳು 1000 ಇದ್ದಂಥ ಹುಳುಗಳೆಲ್ಲ 5 ಹುಳುಗಳಾಗಿ ಇವಾಗಿರುವಂಥ ಸನ್ನತಿಯೊಳಗಿರೋ ದೇವಿ ಪಾದುಕೆಯೊಳಗೆ ಬಂದು ಸೇರ್ಕೋತಾವ. ಸೇತುರಾಜನ ಸಂಹಾರ ಆದಂಥ ಆ ಭೀಮಾ ನದಿ ಒಳಗೆ ಇವತ್ತಿಗೂ ನಾವು ಅದನ್ನು ನೋಡ್ಬೋದು. ಈಗ ಅದನ್ನು ಸೇತುರಾಜನ ಮಡು ಅಂಥೇಳಿ ಕರೀತಾರ. ಅಲ್ಲೇ ಮುತ್ತೈದೆಯರು ನದಿ ಸ್ನಾನವನ್ನು ಮಾಡಿ ಮರದ ಬಾಗಣವನ್ನು ಕೊಡೋದು ವಿಶೇಷ ಅಲ್ಲೇ. ಭೃಂಗಿ ಹುಳುಗಳು ಬರ್ತಿದ್ದಂಗನ ತಾಯಿಯ 2 ಪಾದಗಳು ಉದ್ಭವ ಆಗಿರ್ತಾವ. ಆ 2 ಪಾದದೊಳಗೆ ಒಂದು ಪಾದದೊಳಗೆ 3 ಮತ್ತು ಇನ್ನೊಂದು ಪಾದದೊಳಗೆ 2 ಭೃಂಗಿ ಹುಳುಗಳು ಸೇರ್ಕೊಳ್ತಾವ. ಸೇರ್ಕೊಂಡು ಅಲ್ಲೇ ಮಾಯ ಆಗ್ತಾವ. ಇವತ್ತಿಗೂ ಅದನ್ನು ನಾವು ಪಾದುಕೆ ಒಳಗೆ ನೋಡ್ಬೋದು.
ಆಗ ದೇವಿನ ಹೆಂಗೆ ಪೂಜಾ ಮಾಡಬೇಕು ಅಂಥೇಳಿ ಕೇಳಿದಾಗ ಪೂರ್ಣಫಲವಾಗಿ ಇರ್ತೀನಿ ಮತ್ತು ಯಾರು ನನ್ನ ಪೂರ್ಣಫಲದ ರೂಪದೊಳಗೆ ಪೂಜಾ ಮಾಡ್ತಾರಲ್ಲ ಅವರ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತೀನಿ ಅಂಥೇಳಿ ದೇವಿ ಅಭಯವನ್ನು ಕೊಡ್ತಾಳೆ. ದೇವಿ ಪಾದಗಳಿರುವಂಥ ಈ ಸನ್ನತಿ ಕ್ಷೇತ್ರದ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲೇ ರಜೋಗುಣ ತಮೋಗುಣ ಹಂಗೆ ಸಾತ್ವಿಕ ಗುಣಗಳ ರೂಪದೊಳಗೆ 3 ಜನ ದೇವತೆಗಳು ನೆಲೆ ನಿಂತಾರ. ದುಷ್ಟರ ಸಂಹಾರ ಮಾಡಲಿಕ್ಕೆ ಕಾಳಿಕಾದೇವಿ ಅವತಾರ ಮಾಡಿದ್ರೆ ಶಿಷ್ಟರನ್ನ ರಕ್ಷಣೆ ಮಾಡಲಿಕ್ಕೆ ಲಕ್ಷ್ಮೀ ಚಂದ್ರಲಾಂಬ ಮತ್ತು ವಿದ್ಯೆ ಮತ್ತು ಜ್ಞಾನದ ರೂಪದೊಳಗೆ ಸರಸ್ವತಿ ದೇವಿ ನೆಲೆಸಾಳ. ಸನ್ನತಿ ಕ್ಷೇತ್ರದ ವಿಶೇಷಗಳನ್ನು ಹೇಳ್ಕೋತ ಹೋದ್ರೆ ಮುಗಿಯುವುದೇ ಇಲ್ಲ. ಯಾಕಂದ್ರೆ ಇದೇ ಕ್ಷೇತ್ರದೊಳಗನ ಮಾರ್ಕಾಂಡೇಯ ಋಷಿಗಳು ಬಂದು ನೆಲೆಸಿದ್ರು. ಅದ್ರ ಜೊತೆಗೆ ಇಲ್ಲೇ ತಪಸ್ಸನ್ನು ಮಾಡಿ ಮಾರ್ಕಾಂಡೇಯ ಪುರಾಣವನ್ನು ಇಲ್ಲೇ ರಚಿಸಿದ್ರಂತ. ಇಲ್ಲಿ ಚಂದ್ರಲಾಂಬಾ ದೇವಿಯ ಪಕ್ಕದೊಳಗನ ಒಂದು ಶ್ರೀಚಕ್ರ ಅದ. ಅದನ್ನ ಶ್ರೀ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ್ರು ಅಂತ ಹೇಳಿ ಹೇಳ್ತಾರ. ಆದ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಉಲ್ಲೇಖಗಳಿಲ್ಲ. ಇತ್ತೀಚೆಗೆ ಶೃಂಗೇರಿಯ ಎಡತರ ಶ್ರೀಗಳು ಇಲ್ಲಿ ಬಂದಾಗ ಆರೂಢ ಪ್ರಶ್ನೆಯನ್ನ ಹಾಕಿದ್ರಂತ. ಹಾಕಿದಾಗ ಅವ್ರಿಗೆ ಗೊತ್ತಾಗಿದ್ದೇನೆಂದ್ರೆ ಈ ಕ್ಷೇತ್ರದೊಳಗಿರುವಂಥ ಶ್ರೀಚಕ್ರವನ್ನು ಶ್ರೀ ಶಂಕರಾಚಾರ್ಯರೇ ಸ್ಥಾಪನೆ ಮಾಡಿದ್ರು ಮತ್ತು ಇಲ್ಲೇ ಅವರು ಕುಳಿತುಕೊಂಡು ಸೌಂದರ್ಯ ಲಹರಿಯನ್ನು ರಚಿಸಿದ್ರು ಅಂಥೇಳಿ ಗೊತ್ತಾಯ್ತಂತ. ಈ ಕ್ಷೇತ್ರದ ಮತ್ತೊಂದು ವಿಶೇಷ ಏನಂದ್ರೆ ಇಲ್ಲೇ ಒಂದು ನರಸಿಂಹ ಸಾಲಿಗ್ರಾಮ ಅದ. ಈ ಸಾಲಿಗ್ರಾಮ ಪ್ರಥಮ ಅರ್ಚಕರಿಗೆ ಸಿಕ್ಕಿದ್ದಂತ. ಅವರು ದೇವಿಯ ಪೂಜೆಗಂಥೇಳಿ ನೀರನ್ನು ತಗೊಂಡು ಬರಲಿಕ್ಕೆ ನದಿಗೆ ಹೋದಾಗ ಅಲ್ಲೇ ಅವರಿಗೆ ಸಿಕ್ಕಿದ್ದಂಥದ್ದು. ಮತ್ತು ಈ ಸಾಲಿಗ್ರಾಮದ ವಿಶೇಷ ಏನಂದ್ರೆ ಅವರು ತಂದಾಗ ಅದು ಸಣ್ಣದಿತ್ತಂತ, ಈಗ ಅದು ದೊಡ್ಡದಾಗ್ಯದಂತ. ಹುನಗುಂಟದೊಳಗೆ ದೇವಿಯನ್ನ ಮೂರ್ತಿಯ ರೂಪದೊಳಗೆ ಪೂಜೆ ಮಾಡ್ತಾರೆ. ಇಲ್ಲೇ ಸನ್ನತಿ ಒಳಗೆ ದೇವಿಯನ್ನ ಪಾದುಕಾ ರೂಪದೊಳಗೆ ಪೂಜೆಯನ್ನು ಮಾಡ್ತಾರೆ. ದೇವಿ ಅನುಷ್ಠಾನ ಮಾಡಿರುವಂಥ ಗುಹೆಯನ್ನು ಇವತ್ತಿಗೂ ನೋಡ್ಬೋದಂತ. ಈಗಲೂ ದೇವಸ್ಥಾನದ ಹಿಂದೆ ಅದಂತ. ಉತ್ಸವದ ಸಮಯದೊಳಗೆ ಪೂಜೆಯನ್ನು ಮಾಡಿ ಅರ್ಚಕರು ಪ್ರಾರ್ಥನೆಯನ್ನು ಮಾಡ್ತಾರಂತ. ಇಷ್ಟೆಲ್ಲ ವಿಶೇಷತೆ ಇರುವಂಥ ಈ ಸನ್ನತಿಯ ಶ್ರೀ ಚಂದಲಾ ಪರಮೇಶ್ವರಿ ಭಕ್ತರ ಪಾಲಿಗೆ ಚಂದಮ್ಮ, ಚಂದ್ರಲಾ, ಚಂದಲಾ ಪರಮೇಶ್ವರಿ, ಭ್ರಮರಾಂಬ ಅಂಥೇಳಿ ಬೇರೆ ಬೇರೆ ಹೆಸರಿನಿಂದ ಪೂಜೆ ಮಾಡ್ತಾರೆ. ಇದರ ಜೊತೆಗೆ ಸಾಕಷ್ಟು ಮನೆತನದ ಕುಲದೇವತೆ ಈ ಚಂದಲಾ ಪರಮೇಶ್ವರಿ. ಅಂದಂಗೆ ನಮ್ಮ ದೊಡ್ಡಮ್ಮ ಅವ್ರ ಮನೆ ಕುಲದೇವತೆನೂ ಈ ಚಂದಲಾ ಪರಮೇಶ್ವರಿ. ಪ್ರತಿ ವರ್ಷ ಅವರು ದೇವಿ ಪಂಚಮಿ ದಿವಸ ಈ ಚಂದಲಾ ಪರಮೇಶ್ವರಿಗೆ ವಿಶೇಷವಾಗಿ ಪೂಜಾ ನೈವೇದ್ಯ ಎಲ್ಲ ಮಾಡಿ ಆಚರಣೆಯನ್ನು ಮಾಡ್ತಾರೆ. ಮೊದಲೆಲ್ಲ ನಮ್ಮ ದೊಡ್ಡಮ್ಮ ಮಾಡ್ತಿದ್ರು, ಆದರೆ ಈಗ ಅವ್ರ ಕೈಯೊಳಗೆ ಆಗೋಂಗಿಲ್ಲ. ಹಾಗಾಗಿ ನಮ್ಮ ಅಣ್ಣ ವೈನಿನೇ ಪ್ರತಿ ವರ್ಷ ದೇವಿ ಪಂಚಮಿ ದಿವಸ ಚಂದಲಾ ಪರಮೇಶ್ವರಿಗೆ ಥರದ ಅಡುಗೆ ಮಾಡಿ ನೈವೇದ್ಯ ಮಾಡ್ತಾರೆ. ಅದರೊಳಗೂ ಮೊಸರನ್ನ, ಚಿತ್ರಾನ್ನ, ಕಡುಬಂತೂ ಇರಲೇಬೇಕು. ದೇವಿ ಪಂಚಮಿ ದಿವಸ ಚಂದಲಾ ಪರಮೇಶ್ವರಿಗೆ ಒಂದು ಹೊಸ ಸೀರೆ ತಂದು ದೇವಿ ಫೋಟೋದ ಮುಂದಿಟ್ಟು ಉಡಿ ತುಂಬಿ ನೈವೇದ್ಯ ಮಾಡಿ ಆರತಿ ಮಂಗಳಾರತಿ ಎಲ್ಲ ಮಾಡಿ ಭಾಳ ಚಂದ ಮಾಡ್ತಾರೆ ಅವ್ರ ಮನೆಯೊಳಗೆ. ನನ್ನ ಫ್ರೆಂಡು ಯಾವಾಗಲೂ ಹೇಳ್ತಿದ್ಲು, ಸನ್ನತಿ ಕ್ಷೇತ್ರ ಅಂದ್ರೆ ಅದು ಹೆಣ್ಮಕ್ಳ ಪಾಲಿಗೆ ತವ್ರ ಮನೆ ಅಂಥೇಳಿ. ಯಾಕಂದ್ರೆ ಎಲ್ಲ ಥರದ ಅನುಕೂಲ ಇಲ್ಲದ. ನನ್ನ ಫ್ರೆಂಡ್ ಅವ್ರ ಫ್ಯಾಮಿಲಿ ಯಾರಾದಿ ಅಂಥೇಳಿ ಅವರು ಪ್ರತಿ ವರ್ಷ ಈ ರಥೋತ್ಸವದ ಸಮಯದೊಳಗೆ ಮುಂಜಾನೆ ಉಪಹಾರದ ವ್ಯವಸ್ಥೆಯನ್ನು ಬಂದವರಿಗೆಲ್ಲನೂ ಮಾಡ್ತಾರೆ. ಅಂದ್ರೆ ಒಂದು ದಿನದ ಸೇವೆ. ಅದೇ ಥರ ಎಷ್ಟೋ ಕುಟುಂಬಗಳು ಬಂದು ದೇವಿಗೋಸ್ಕರ, ಆಮೇಲೆ ದೇವಿ ದರ್ಶನಕ್ಕೆ ಬರುವಂಥ ಭಕ್ತರಿಗೋಸ್ಕರ ತಮ್ಮ ಕೈಲಾದಂಥ ಸೇವೆಯನ್ನು ಮಾಡ್ತಾರೆ. ಇನ್ನು ವಿಶೇಷ ದಿನಗಳೊಳಗೆ ಇಲ್ಲಿ ನಡೆಯುವಂಥ ಉತ್ಸವಗಳನ್ನು ನೋಡಲಿಕ್ಕೆ 2 ಕಣ್ಣು ಸಾಲೋದಿಲ್ಲ. ಅದರೊಳಗೆ ಮುಖ್ಯವಾದದ್ದು ಯಾವ್ಯಾವುದಂದ್ರೆ ರಥೋತ್ಸವ ಆಗಿರ್ಬೋದು, ತೊಟ್ಟಿಲು ಪೂಜೆ ಆಗಿರ್ಬೋದು, ತೆಪ್ಪೋತ್ಸವ ಆಗಿರ್ಬೋದು, ಆಮೇಲೆ ಭೀಮಾ ನದಿಗೆ ಆರತಿಯನ್ನು ಮಾಡೋದಾಗಿರ್ಬೋದು. ಹಿಂಗೆ ಹೇಳ್ಕೋತ ಹೋದ್ರೆ ಲಿಸ್ಟು ಬೆಳ್ಕೋತ ಹೋಗ್ತದೆ. ಕಷ್ಟ ಅಂತ ಬಂದ್ರೆ ಕೈ ಹಿಡಿದು ನಡೆಸ್ತಾಳ ಈ ತಾಯಿ. ಇಲ್ಲಿ ನಡೆಯುವಂಥ ಪಾಲ್ಕಿ ಸೇವಾನು ಬಹಳ ವಿಶೇಷವಾಗಿರ್ತದೆ. ಜೀವನದೊಳಗೆ ನೆಮ್ಮದಿಯನ್ನು ಬಯಸಿ ಬರುವಂಥ ಎಷ್ಟೋ ಕುಟುಂಬಗಳಿಗೆ ಈ ಭೀಮಾ ತೀರದಲ್ಲಿ ನೆಲೆಸಿರುವಂಥ ಈ ತಾಯಿ ಆಧಾರ ಸ್ತಂಭವಾಗ್ಯಾಳ.
ಮೊದಲು ನನಗೂ ಈ ಸನ್ನತಿ ಕ್ಷೇತ್ರದ ಬಗ್ಗೆ ಗೊತ್ತಿತ್ತು, ಆದರೆ ಸಂಪೂರ್ಣವಾದಂಥ ಮಾಹಿತಿ ನನಗೂ ಗೊತ್ತಿರಲಿಲ್ಲ. ನಾನು ಭೀಮಾಶಂಕರ ಆಚಾರ್ಯ ಕೇಳಿದಾಗ ಅವರು ಮರು ಮಾತಾಡ್ದಿರ ದೇವಿ ಬಗ್ಗೆ, ದೇವಿ ಹೆಂಗೆ ಇಲ್ಲಿ ಬಂದು ನೆಲೆಸಿದ್ಲು, ಅದರ ಹಿನ್ನೆಲೆ ಏನು ಅನ್ನೋದನ್ನು ಭಾಳ ಚೆಂದಾಗಿ ನನಗೆ ಹೇಳಿಕೊಟ್ರು. ನಿಮ್ಗೇನಾದರೂ ಈ ವಿಡಿಯೋದಿಂದ ಒಂದಿಷ್ಟು ಮಾಹಿತಿ ಸಿಕ್ಕದ, ಒಂದಿಷ್ಟು ವಿಷಯಗಳು ಗೊತ್ತಾಗ್ಯಾವ ಅಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ಭೀಮಾಶಂಕರ ಆಚಾರ್ಯರು. ನನ್ನ ಕಡೆಯಿಂದ, ನಮ್ಮ ಕುಟುಂಬದ ಕಡೆಯಿಂದ, ಹಂಗೆ ನಿಮ್ಮೆಲ್ಲರ ಪರವಾಗಿನೂ ಆಚಾರ್ಯಗೆ ಕೃತಜ್ಞತೆಯನ್ನು ತಿಳಿಸೋಣಂತ. ಸನ್ನತಿ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಟ್ರೈನ್ ವ್ಯವಸ್ಥೆ ಅದ, ಬಸ್ಗಳ ವ್ಯವಸ್ಥೆನೂ ಅದ. ಟ್ರೈನ್ ಅಂದ್ರೆ 4 ವಾರ ಅಂದ್ರೆ ಸುಮಾರು 16ರಿಂದ 20 ಕಿಲೋಮೀಟ್ರ್ ಆಗ್ತದೆ ಸನ್ನತಿಗೆ. ಇಲ್ಲ ವಾಡಿ ಜಂಕ್ಷನ್ನಿಗೆ ಇಳ್ಕೊಂಡ್ರೆ 30ರಿಂದ ಸುಮಾರು 35 ಕಿಲೋಮೀಟ್ರ್ ಆಗ್ತದೆ. ಇಲ್ಲ ಸನ್ನತಿ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಟ್ರೈನ್ಗಳ ವ್ಯವಸ್ಥೆಯ ಜೊತೆಗೆ ಸಾಕಷ್ಟು ಬಸ್ಗಳ ವ್ಯವಸ್ಥೆನೂ ಅದ. VRL, ಸುಗಮ ಬಸ್ಸು, ಸ್ಲೀಪರ್ಗಳ ಬಸ್ಸು, ಸಾಕಷ್ಟು ವ್ಯವಸ್ಥೆನೂ ಅದ. ಗುಲ್ಬರ್ಗ, ಯಾದಗಿರಿ, ಶಾಪೂರು ಇಲ್ಲಿ ಹೋದ್ರೂ ನಿಮಗೆ ಅಲ್ಲಿಂದ ಲೋಕಲ್ ಬಸ್ಗಳು ಸಿಗ್ತಾವ ಸನ್ನತಿಗೆ ಹೋಗಲಿಕ್ಕೆ. ರಥೋತ್ಸವದ ಸಮಯದಲ್ಲಿ ಹೋದ್ರಂತೂ ಇಳ್ಕೊಳ್ಳೋ ವ್ಯವಸ್ಥೆ ಅದ, ಅದ್ರ ಜೊತೆಗೆ ಊಟದ ವ್ಯವಸ್ಥೆನೂ ಆಗ್ತದೆ ದೇವಸ್ಥಾನದೊಳಗೆ. ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇನ್ನಷ್ಟು ವಿಶೇಷವಾದಂಥ ವಿಡಿಯೋ ಜೊತೆ ಮತ್ತೆ ಬರ್ತೀವಿ. ಯಾರ್ಯಾರ ಮನೆ ಕುಲದೇವತೆ ಈ ಸನ್ನತಿ ಚಂದ್ಲಾ ಪರಮೇಶ್ವರಿ ಅನ್ನೋದನ್ನು ಕಮೆಂಟ್ ಮಾಡಿರಿ. ಅದರ ಜೊತೆ ಯಾರ್ಯಾರು ಈ ವರ್ಷದ ರಥೋತ್ಸವಕ್ಕೆ ಹೋಗಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿರಿ, ನಮಗೂ ಗೊತ್ತಾಗ. ಸನ್ನತಿ ಕ್ಷೇತ್ರದ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ. ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮಂಗಾಲೆ ಬೃಂಗಾಲಯ ಪದ ಕಮಲೆ ರತ್ನ ಮಂಟಪದಾಗ ಅತಿ ಬೇಗ